ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಸಖತ್ ರುಚಿಯಾಗಿ ಅಷ್ಟೇ ಫ್ಲೇವರ್ಫುಲ್ ಆಗಿರೋ ಪಲಾವ್. ಇದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬರೀ 10ರಿಂದ 15 ನಿಮಿಷದಲ್ಲಿ ತುಂಬಾ ರುಚಿಯಾಗಿ ಮಾಡ್ಕೋಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವತ್ತು ಕುಕ್ಕರಲ್ಲಿ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಪಾತ್ರೆನ ಉಪಯೋಗಿಸಿ ಕೂಡ ಮಾಡ್ಕೋಬಹುದು. ಮೊದಲು ಕುಕ್ಕರ್ನ ಬಿಸಿಯಾಗಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ 1/2 ಟೀ ಸ್ಪೂನಷ್ಟು ಜೀರಿಗೆ, 1 ಚಕ್ರ ಮೊಗ್ಗು, 2ರಿಂದ 3 ಪಲಾವ್ ಎಲೆ, ಹಾಗೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋ 2ರಿಂದ 3 ಸ್ಮಾಲ್ ಆನಿಯನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಆನಿಯನ್ ತುಂಬಾ ಬ್ರೌನ್ ಎಲ್ಲ ಆಗೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಆನಿಯನ್ ಈಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇವಾಗ ನಿಮಗೆ ಯಾವ ಬೇಕೋ ಅದು ತರಕಾರಿಗಳು ಅಂದರೆ ಕ್ಯಾರೆಟ್, ಬೀನ್ಸ್, ಬಟಾಣಿ, ನೀವು ಬೇಕಾದರೆ ನವಿಲುಕೋಸು, ಹೂಕೋಸು ಈ ಥರದ್ದನ್ನು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಬಟಾಣಿ ಅಷ್ಟೇ ಸೇರಿಸ್ಕೋತಾ ಇದ್ದೀನಿ. ಈ ತರಕಾರಿಗಳೆಲ್ಲ ಒಂದು 50% ಆಯಿಲಲ್ಲೇ ಫ್ರೈ ಆಗಬೇಕು. ಈ ಥರ ಆಯಿಲಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಪಲಾವ್ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಮಾಡೋ ಅಷ್ಟರಲ್ಲಿ ನಾವೊಂದು ಚಿಕ್ಕ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿದಕ್ಕೆ 1 ಟೊಮ್ಯಾಟೊ, 2ರಿಂದ 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನೀರನ್ನು ಸೇರಿಸದೆ ಹಾಗೆ ರುಬ್ಕೋತಾ ಇದ್ದೀನಿ. ಈ ಕಡೆ ನೋಡ್ತಿರ್ಬೋದು ತರಕಾರಿಗಳು ಸಹ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಹಂತದಲ್ಲಿ ನಾವು ರುಬ್ಬಿರೋ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ನಾವು ಎಲ್ಲ ಮಸಾಲೆಗಳನ್ನು ಹಸಿಯಾಗಿ ಹಾಗೆ ಹಾಕಿದ್ದೀವಿ, ಆದ್ದರಿಂದ ನಾವು ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ತರಕಾರಿಗಳು ಫ್ರೈ ಆಗಿ ಆಯಿಲ್ ಬಿಡಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಂತರ ಇದಕ್ಕೆ 1 ಲೋಟದಷ್ಟು ಕಾಯಿ ಹಾಲನ್ನು ಸೇರಿಸ್ಕೋತಿದ್ದೀನಿ. ಮಸಾಲೆ ಜೊತೆ ಕಾಯಿನ ಹಾಕೋದಕ್ಕಿಂತ ಈ ಥರ ಸಪ್ರೇಟಾಗಿ ಕಾಯಿ ಹಾಲು ಮಾಡಾಕಿ ತುಂಬಾ ರುಚಿಯಾಗಿ ಬರುತ್ತೆ ನಿಮ್ಮ ಪಲಾವ್. ಅದೇ ಥರ ಇದಕ್ಕೆ 1 ಲೋಟದಷ್ಟು ನೀರು, 1 ಲೋಟ ಅಕ್ಕಿಗೆ 1 ಲೋಟ ಕಾಯಿ ಹಾಲು, 1 ಲೋಟ ನೀರು, ಇದು ಪರ್ಫೆಕ್ಟ್ ಆಗಿರೋ ಮೆಜರ್ಮೆಂಟ್. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿ ಬರೋ ತನಕ ಬಿಡಿ. ಈ ಥರ ಸ್ವಲ್ಪ ಕುದಿ ಸ್ಟಾರ್ಟ್ ಆದಾಗ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ. ಟೊಮ್ಯಾಟೋನ ನಾವು ತರಕಾರಿಗಳ ಜೊತೆನೇ ಸೇರಿಸ್ಬಿಟ್ರೆ ತುಂಬಾ ಮೆತ್ತಗಾಗ್ಬಿಡತ್ತೆ. ಅದಕ್ಕೆ ಈ ಟೈಮಲ್ಲಿ ಸೇರಿಸೋದ್ರಿಂದ ಟೊಮ್ಯಾಟೊ ಮ್ಯಾಶ್ ಆಗಲ್ಲ, ಹಾಗೇ ಇರುತ್ತೆ. ಕಾಯಿ ಹಾಲು, ನೀರು, ತರಕಾರಿಗಳು, ಮಸಾಲೆ ಎಲ್ಲ ಸೇರಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇಷ್ಟು ಕುದಿ ಬಂದಾಗ 1 ಕಪ್ ಅಷ್ಟು ಅಕ್ಕಿನ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೆ. ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಾಸ್ಮತಿ ಬದಲು ಸೋನಾ ಮಸೂರಿ, ಜೀರಾ ರೈಸ್ ಯಾವುದಾದ್ರೂ ಯೂಸ್ ಮಾಡಿ. ಬಾಸ್ಮತಿಯನ್ನು ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದರ ಜೊತೆಗೆ 1 ಸ್ಮಾಲ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಹಾಫ್ ಲೆಮನ್ ಜ್ಯೂಸ್ ಮತ್ತು 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈ ಎಲ್ಲ ಫ್ಲೇವರ್ಗಳು ಅನ್ನಕ್ಕೆ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ ಅಂಶವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪನೇ ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಎಲ್ಲವನ್ನ ಸೇರಿಸ್ಬಿಟ್ಟು ಒಂದೇ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಜಿಲ್ ಮಾಡಿಕೊಂಡ್ರೆ ನಮಗೆ ರುಚಿಯಾಗಿರೋ ಪಲಾವ್ ರೆಡಿ ಆಗುತ್ತೆ. ಕುಕ್ಕರ್ ಪ್ರೆಷರ್ ಎಲ್ಲ ಇಳಿದ್ಬಿಟ್ಟು ತಣ್ಣಗಾದ ಮೇಲೆ ಕುಕ್ಕರ್ನ ಓಪನ್ ಮಾಡಿದರೆ ನೋಡ್ತಾ ಇರ್ಬೋದು ಎಷ್ಟು ರುಚಿಯಾಗಿರೋ, ಎಷ್ಟು ಫ್ಲೇವರ್ಫುಲ್ ಆಗಿರೋ ಪಲಾವ್ ರೆಡಿಯಾಗಿದೆ. ಒಂದು ಸಾರಿ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ರೆಸಿಪಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಲಾವ್ನ ಸಿಂಪಲ್ಲಾಗಿ ಆನಿಯನ್ ರಾಯ್ತಾ ಜೊತೆ ಸರ್ವ್ ಮಾಡಿದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ.
ಥ್ಯಾಂಕ್ ಯು.